ಮುಂದಿನ ಸೆಟ್ ಆಫ್ ವೀಡಿಯೋಸಲ್ಲಿ ನಾವು ಈ ಸೆಟ್ ಆಫ್ ಫಾರ್ಮುಲಾಸ್ನ ಉಪಯೋಗಿಸ್ತೀವಿ. 1 2 3 ಇದು ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಇದೆ, a² ಮೈನಸ್ x² ಮೈನಸ್ a² ಈ ಫಾರ್ಮೆಟಲ್ಲಿದೆ. ಸೊ ಇದೆಲ್ಲ ನಾವು ಮೊದಲನೇದಾಗಿ ಎಲ್ಲಿ ನೋಡಿದ್ದೀವಿ ಅಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ ಈ ರೀತಿಯಲ್ಲಿ. ಸೊ ಹೇಳಬೇಕು ಅಂತ ಹೇಳಿದ್ರೆ ಇವೆಲ್ಲ ಫಾರ್ಮುಲಾಸು ಇದನ್ನು ಉಪಯೋಗಿಸ್ಕೊಂಡು ಡಿರೈವ್ ಮಾಡ್ತೀವಿ. ಸೊ ಇದು ಜ್ಞಾಪಕ ಅಂತ ಹೇಳಿದ್ರೆ ಈ 3 ಇದು ಸುಲಭ ಆಗುತ್ತೆ. ಅದೇ ಪ್ಯಾಟ್ರನ್, ಇನ್ನೇನಿಲ್ಲ. ಸೊ ಎಲ್ಲದರಲ್ಲೂ ಅದೇ ಪ್ಯಾಟ್ರನ್ ನೋಡಿಲಿ, ಅದೇ ಪ್ಯಾಟ್ರನ್ನು. ಈ ಮೊದಲೇ ಟರ್ಮು, ಇದು ಮೊದಲೇ ಟರ್ಮು, ಈ ಮೊದಲೇ ಟರ್ಮು ಇದೆಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನೀವು ಡಿರೈವೇಷನ್ ಅದು ಮಾಡ್ತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇದು ಹೇಗೆ ಬರುತ್ತೆ ಅಂತ ಹೇಳಿ. ಸರಿನಾ? ಸೊ ಈ ಫಾರ್ಮುಲಾಸ್ನು ಸುಲಭನೇ, ಅದು ಗೊತ್ತಿರಬೇಕು, ಆ ಡಿರೈವೇಷನ್ ಗೊತ್ತಿರಬೇಕು. ಈ ಡಿರೈವೇಷನ್ ಸುಲಭ ಆಗುತ್ತೆ. ಸೊ ಯಾವತ್ತಿರೋ ಡಿರೈವೇಷನ್ ಮುಖಾಂತರ ನೀವು ವಿಷಯಗಳನ್ನ ಕಲಿಬೇಕು, ಸುಮ್ಮನೆ ಹಾಗೆ ಏನೋ ಒಂದು ಕಲಿಯೋದಕ್ಕೆ ಹೋಗ್ಬಿಡಿ. ಸೊ ಇಲ್ಲೊಂದು ಪ್ರಶ್ನೆ ಇದೆ. ಸೊ ವಿ ಹ್ಯಾವ್ ಅ ಕ್ವಶನ್, ಪ್ರೂವ್ ದ್ಯಾಟ್. ಸೊ ಇಲ್ಲಿ ನಾವು ಪ್ರೂಫ್ ಶುರು ಮಾಡೋಣ. ಹಾಂ, ಸೊ ವಿ ಹ್ಯಾವ್ ಟು ಪ್ರೂವ್ I 1 times the square root of a² minus x² dx is equal to this expression ಅಂತ ಹೇಳಿ. ಸೊ ಇಲ್ಲಿ u is equal to square root of x² minus a² ಅಂತ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು? ಹಾಂ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಉಪಯೋಗಿಸಿದ್ದೀವಿ. ಇಲ್ಲಿ ನೋಡ್ಬೋದು ಏನಕ್ಕೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಹೆಂಗೆ ಮುಂದುವರಿಯೋದು ಅಲ್ವಾ? ಸೊ ಈ ರೀತಿಯಲ್ಲಿ ನಾವು ಮುಂದುವರಿಬೋದು. ಸರಿನಾ? ದಿಸ್ ಇಸ್ ಒನ್ ಆಫ್ ದ ವೇಸ್. ಹಲವಾರು ರೀತಿ ಇದೆ, ದಿಸ್ ಇಸ್ ಒನ್ ಆಫ್ ದ ವೇಸ್. ಇವಾಗ ಸೊ ಇದನ್ನು ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಪ್ರೈಮ್ ಕಂಡುಹಿಡಿಬೇಕು ಮೊದಲನೇದಾಗಿ. ಸೊ ಯು ಪ್ರೈಮ್ ಇಸ್ ಈಕ್ವಲ್ ಟು 2 ಬರಲ್ಲ, 1/2 ರೂಟ್ ಆಫ್ x² ಮೈನಸ್ a² ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ x² ಇಸ್ 2 into x. ಸೊ ಇಲ್ಲಿ 2 ಕಟ್ ಹಾಕ್ಕೊಳುತ್ತೆ. ಸೊ ದಿಸ್ ಇಸ್ x ಬೈ ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a² ಆಗುತ್ತಿದೆ. ಮತ್ತು v, ಇಂಟಿಗ್ರೇಷನ್ ಆಫ್ v dx is ಇಂಟಿಗ್ರೇಷನ್ ಆಫ್ dx which is equal to x. ಸರಿನಾ? ಸೊ ಇದು ಆ್ಯಸ್ ಪರ್ ಚೈನ್ ರೂಲ್ ಇದು. ಸೊ ನೀವು ಬೇಕು ಅಂತ ಹೇಳಿದ್ರೆ ಚೈನ್ ರೂಲ್ ಅಂತೇಳಿ ಮೆನ್ಷನ್ ಮಾಡ್ಕೊಳ್ಳಿ. ಸರಿ, ನೆಕ್ಸ್ಟ್ ಏನೋ ಮತ್ತು ಮುಂದೆ ವಿಲ್ ರೈಟ್ ದ ಫಾರ್ಮುಲಾ. ಸೊ ಯು ಇಂಟಿಗ್ರೇಷನ್ ಆಫ್ v dx ಮೈನಸ್ ಇಂಟಿಗ್ರೇಷನ್ ಆಫ್ ಯು ಪ್ರೈಮ್ ಇಂಟಿಗ್ರೇಷನ್ ಆಫ್ v dx ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್ dx ಅಲ್ವಾ? ಸೊ ಹಾಗಾಗಿ I ವಿಲ್ ಬಿ ಈಕ್ವಲ್ ಟು ಯು ಏನು ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a² ಇಂಟಿಗ್ರೇಷನ್ ಆಫ್ ಇದೇನಾಗುತ್ತೆ x ಮೈನಸ್ ಇಂಟಿಗ್ರೇಷನ್ ಆಫ್ ಬ್ರ್ಯಾಕೆಟ್ಸ್ ಓಪನ್ ಯು ಪ್ರೈಮ್ ಬಂದು x ಬೈ ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a² ಮತ್ತು ಇಂಟಿಗ್ರೇಷನ್ ಆಫ್ ಇದು ಬಂದು x ಅಲ್ವಾ ಇಂಟು dx. ಇದನ್ನು ನಾನು ಲೆಟ್ I ಬಿ ಈಕ್ವಲ್ ಟು x ಇಂಟು ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a² ಮೈನಸ್ I2 ಅಂತ ಹೇಳಿ ಬರ್ಕೊತೀನಿ. ಇದು ಸುಲಭ ಆಗುತ್ತೆ ಅಲ್ವಾ ಕೆಲಸ? ಹಾಂ, ಇವಾಗ I2 ಏನು? I2 ಇಸ್ ಇಂಟಿಗ್ರೇಷನ್ ಆಫ್ x² ಇಂಟು dx ಬೈ ಸ್ಕ್ವೇರ್ ರೂಟ್ ಆಫ್ ಇದು x² ಮೈನಸ್ a². ಇಲ್ಲಿ ಮುಂದುವರಿತು ಅಂತ ಹೇಳಿದ್ರೆ ನಾವು ಆ ಸೈಕ್ಲಿಕ್ ಇಂಟಿಗ್ರೇಷನ್ ಎಲ್ಲಿ ಏನಂತ ಹೇಳಿದ್ರೆ ಅದು I ಕೊನೆ ಬರುತ್ತಲ್ಲ, ಇದನ್ನು ಇಂಟಿಗ್ರೇಟ್ ಮಾಡಕ್ಕೆ ಹೋಗ್ತಾ ಇದ್ರೆ I ವಾಪಸ್ ಬರುತ್ತೆ. ಗೊತ್ತಾಯ್ತು ಏನು ಅಂಥೇಳಿ? ಸೊ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇದನ್ನು x² ಅಂತಲೇ ಇಟ್ಕೊಳ್ಳೋಣ. ಇಲ್ಲಿ ಮೈನಸ್ a² ಪ್ಲಸ್ a² ಮಾಡ್ಕೊಳ್ಳೋಣ. ಡಿವೈಡೆಡ್ ವಿತ್ ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a². ಇವಾಗ ಇದನ್ನು ನಾವು ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನಿಮ್ಮ x² ಮೈನಸ್ a² ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a² dx ಪ್ಲಸ್ a² ಇದೆ ಇಲ್ಲಿ ಇಂಟಿಗ್ರೇಷನ್ ಆಫ್ dx ಬೈ ಸ್ಕ್ವೇರ್ ರೂಟ್ ಆಫ್ x² ಮೈನಸ್ a². ಇದು ಗೊತ್ತಾಯ್ತಲ್ಲ, ಇದು ನಿಮ್ಮ ಹಳೆ ಫಾರ್ಮುಲಾ.
ಹೇಳಿದ್ನಲ್ಲ ಹಳೆ ಫಾರ್ಮ್ನ ಕೂಡ ಉಪಯೋಗ ಬರುತ್ತೆ ಇಲ್ಲಿ. ಹಾಂ, ಇದೇನಾಗುತ್ತಿದೋ ದಿಸ್ ಇಸ್ ನಥಿಂಗ್ ಬಟ್ ಐ. ಏನಕ್ಕಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್. ಅದೇ ನಿಮ್ಮ ಪ್ರಶ್ನೆ, ಅಲ್ಲಿಂದನೇ ಶುರು ಮಾಡಿದ್ದು. ಇಲ್ಲಿ ಪ್ಲಸ್ ಎ ಸ್ಕ್ವೇರ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ. ಇವಾಗ ಇದನ್ನು ಏನಂತ ಹೇಳಿ ಇದೇನದು ದಟ್ಸ್ ನಥಿಂಗ್ ಬಟ್ ಐ. ದೇರ್ ಫೋರ್ ಐ which is equal to x into square root of x square minus a square minus i2 will start looking like minus I plus a square log mod of this particular expression. ಈ ರೀತಿಯಲ್ಲಿ ಬದಲಾಯಿತು ಅಲ್ವಾ. ಸೊ ಇದನ್ನೆಲ್ಲ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಮೈನಸ್ ಐ ಈ ಕಡೆ ಹೋಯ್ತು ಅಂದರೆ 2i ಆಗುತ್ತೆ, which is equal to x into square root of x square minus a square minus a square into log of mod of x plus square root of x square minus a square plus a constant k ಅಂತ ಬರ್ಕೊತೀನಿ ಇದನ್ನು. ಇವಾಗ ಕೊನೆಯದಾಗಿ ಇದೇ ಎಕ್ಸ್ಪ್ರೆಷನ್ನು ಡಿವೈಡ್ ಬೈ 2 ಆಗುತ್ತೆ ಅಷ್ಟೇ. ಅದೇ ನಿಮ್ಮ ಉತ್ತರ. ಇದೇ ಎಕ್ಸ್ಪ್ರೆಷನು ಡಿವೈಡ್ ಬೈ 2. ಇದನ್ನು ಸಿ ಅಂತ ಬರ್ಕೊಳ್ಳೋಣ ಅಷ್ಟೇ. ಸರಿನಾ? ಹಾಂ, ಇಲ್ಲಿಂದ ನೀವು ಇವಾಗ ನೋಡ್ಕೊಬೇಕು. ಸೊ ಹೇಳಿದ್ನಲ್ಲ ಮತ್ತೊಂದು ಸತಿ. ಸೊ ಇದನ್ನೆಲ್ಲ ನಾವು ಇದೇ ಪ್ಯಾಟರ್ನ್ ಬರುತ್ತೆ ನೋಡಿ, ಇಲ್ಲೆಲ್ಲನೂ ಅದೇ ಪ್ಯಾಟರ್ನ್ ಬರುತ್ತೆ. ಸೊ ಇಲ್ಲಿ x/2 ಇದೆ, ಇಲ್ಲೂ ಕೂಡ x/2 ಇದೆ, ಇಲ್ಲಿ ಕೂಡ x/2 ಇದೆ. ಪ್ರಶ್ನೆಯಲ್ಲಿ ಏನಿದೆಯೋ ಅದೇ ಇದೆ ಎಕ್ಸ್ಪ್ರೆಷನು, ಪ್ರಶ್ನೆಯಲ್ಲಿ ಅದೇ ಇದೆ ಎಕ್ಸ್ಪ್ರೆಷನು, ಪ್ರಶ್ನೆಯಲ್ಲಿ ಏನಿದೆಯೋ ಅದೇ ಇದೆ ಎಕ್ಸ್ಪ್ರೆಷನು. ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಇದೊಂದು ವ್ಯತ್ಯಾಸ ಇದೆ. ಸೊ ಇದರಲ್ಲಿ ಏನಾಗುತ್ತಿದೋ ದಿಸ್ ಇಸ್ ಮೈನಸ್ ಆಫ್ ಎ ಸ್ಕ್ವೇರ್ ಬೈ 2 ಬಿಟ್ಟರೆ ಇಲ್ಲೂ ಕೂಡ ಪ್ಲಸ್ ಎ ಸ್ಕ್ವೇರ್ ಬೈ 2 ಪ್ಲಸ್ ಎ ಸ್ಕ್ವೇರ್ ಬೈ 2 ಬರುತ್ತೆ. ಈ ಪರ್ಟಿಕ್ಯುಲರ್ ಫಾರ್ಮುಲಾ ಮೊದಲೇ ನೋಡಿದ್ದೀವಿ, ಈ ಪರ್ಟಿಕ್ಯುಲರ್ ಫಾರ್ಮುಲಾ ಇದ್ರ ಜೊತೆ ನೋಡಿದ್ದೀವಿ, ಈ ಭಾಗದ ಜೊತೆ ಅಲ್ವಾ. ಇದು ಕೂಡ ನೋಡಿದ್ದೀವಿ, ಇಲ್ಲಿ ನೋಡಿ ಇಲ್ಲಿ. ಸರಿನಾ? ಸೊ ಇದು ಕಲಿತು ಅಂತ ಹೇಳಿದ್ರೆ ಇದು ಸುಲಭ ಆಗುತ್ತೆ. ಸೊ ಒಂದ್ರ ಮೇಲೆ ಒಂದು ಎಲ್ಲ ಕಟ್ಟಿದ್ದಾರೆ. ಸೊ ನೀವು ಅದನ್ನು ಡಿರೈವೇಷನ್ ಥ್ರೂ ಕಲಿಯಿಲ್ಲ ಅಂತ ಹೇಳಿದ್ರೆ ಇದನ್ನು ಡಿರೈವೇಷನ್ ಥ್ರೂ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಎಲ್ಲನೂ ನೀವು ಡಿರೈವೇಷನ್ ಮುಖಾಂತರನೇ ಕಲಿಯಬೇಕು. ಅದರಲ್ಲಿ ಪ್ಯಾಟ್ರನ್ ನೋಡಿಕೊಂಡು ಫಾರ್ಮುಲಾ ಸ್ನ್ಯಾಪ್ ಕಟ್ಕೊಬೇಕು. ನಾವು ಒಂದೊಂದೇ ಫಾರ್ಮುಲಾ ನ್ಯಾಪ್ ಕಟ್ಕೊತೀನಿ ಅಂದರೆ ಗೋವಿಂದ.